ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ಲಾಗ್ ಹೆಂಗತ್ತಂತೇಳಿ ನೋಡ್ಕೊಂಬರ್ರಿ. ಇವತ್ತು ಗುರುವಾರದ ಸಂಬಂಧ ಇನ್ನು ಬಡ ಕೆಲಸ ಮಾಡ್ಕೊಂಡು ರಾಯರ ಪೂಜೆ ಮಾಡ್ಕೋಬೇಕಂತೇಳಿ ನಾಷ್ಟ 11 ಗಂಟೆ ಆಗತ್ತೈತೆ ನೋಡ್ರಿ. ನಾಷ್ಟ ಮಾಡತ್ತಿದ್ನಿ. ಆನಂತರ ಸ್ನಾನ ಮಾಡಿ ಇಲ್ಲೇ ಪೂಜೆ ಮಾಡಿ ನೋಡ್ರಿ. ಇವತ್ತು ಯಜಮಾನ್ರು ಹೊಲಕ್ಕೆ ಹೋಗಿದ್ರು, ಅಂದ್ರೆ ಇವತ್ತು ಎಡಿಕುಂಟಿ ಹೊಡ್ಯಾಕೆ ಬಂದಾರಂಥೇಳಿ ಯಜಮಾನ್ರು ಹೊಲಕ್ಕೆ ಹೋಗಿದ್ರು. ಹಾಗಾಗಿ ಬಸವಣ್ಣವ್ರ ಪೂಜೆ ಕೂಡ ನಾನು ಮಾಡೀನಿ ರೀ. ಇನ್ನು ಸ್ವೀಟ್ ಕಾರ್ನ್ ತಂದೀನಿ ರೀ, ಹಾಗಾಗಿ ಸ್ವೀಟ್ ಕಾರ್ನ್ ಕುದಿಸಿಟ್ಟಿನಿ ರೀ. ಮತ್ತು ಬೆಳಗ್ಗೆದ್ವು ಕಡ್ಲೆ ಉಸುಳಿ ಮಾಡಿದ್ನಿ, ಅದಕ್ಕಾಗಿ ಮತ್ತು ಅದು ಕಡಿಮೆ ಆಕತ್ತಂತೇಳಿ ಬೆಂಡೆಕಾಯಿ ಪಲ್ಯ, ಅನ್ನ, ಸಾಂಬಾರಂತೂ ಏನು ಮಾಡೋಕ್ಕೆ ಹೋಗಲಿಲ್ಲ. ಪಲ್ಯಗಳು ಬಿಡ ಮತ್ತು ಅನ್ನನೂ ಜಾಸ್ತಿ ನಾವು ಯಾರೂ ಉಣ್ಣಂಗಿಲ್ಲ ಅಂಥೇಳಿ. ಅದೇ ರೀತಿ ಹಾಲು ಕೂಡ ಏನಂದ್ರೆ ಇಲ್ಲಿ ಬೆಳಿಗ್ಗೆ ಒಮ್ಮೆ ಕಾಸಿರ್ತಾನೆ, ಮತ್ತೊಮ್ಮೆ ಕಾಸಿರ್ರಿ ಕೆನೆ ಒಂದು ಸ್ವಲ್ಪ ದಿಪ್ಪು ಬರ್ತದೆ ರೀ. ಅದಕ್ಕಾಗಿ ಕೆನೆ ಕೂಡ ಈ ಥರ ಕೆನೆ ತೆಗೆದಿಟ್ಟಿರ್ತೀವಿ. ಈಗ ನೋಡಿರಿ ಜೋಳದ ಹಿಟ್ಟು ಸ್ವಲ್ಪ ನೀರು ಹಾಕತ್ತನೂ ಬಡ ಥರ ಹೋಗಿಬಿಡ್ತಿರ ಅದಕ್ಕಾಗಿ ಪೂರ್ತಿ ಅದು ಹಿಟ್ಟಿನ ಹಾಕೋತಿರ್ತೇವಲ್ಲ ಅದು ಹೋಗಿಬಿಡ್ತು. ಮತ್ತು ಹೊಳ್ಳಿ ಒಂದು ಸ್ವಲ್ಪ ಕಾಸು ನೀರು ಹಾಕಿನ್ರಿ. ಫ್ರೆಂಡ್ಸ, ಇವತ್ತಿನ ಊಟ ನೋಡಿರಿ ಹಿಂಗಿತ್ತು ನಮ್ದು ಮಧ್ಯಾಹ್ನ ಊಟ. ಯಜಮಾನ್ರು ಈಗ ಹೊಲದಿಂದ ಬಂದರು, ಅವ್ರಿಗೆ ಬರೋ ಟೈಮ್ಗೆ ನಾನು ರೊಟ್ಟಿ ಮಾಡಿರ್ತೇನೆ ರೀ. ಬೆಳಗ್ಗೆ ಮಾಡಿಟ್ರೆ ತಿನ್ನಂಗೆ ಟೇಸ್ಟ್ ಅನ್ಸಲ್ಲ ಅಂಥೇಳಿ ಒಂದತ್ತಷ್ಟೇ ನಾವು ರೊಟ್ಟಿ ಮಾಡ್ತೀವಿ. ರಾತ್ರಿ ಆದಷ್ಟು ನಮ್ಮ ಊಟ ಕಡಿಮೆ ಇರ್ತೈತೆ ರೀ. ಮಧ್ಯಾಹ್ನ ಒಂದು ಊಟ ನಾವು ಕ್ಲಿಯರಾಗಿ ಅಂದ್ರೆ ಚೆಂದ ನಮಗೆಲ್ಲ ಮಾಡ್ತೀವಿ ರೀ. ರಾತ್ರಿ ಊಟಕ್ಕೆ ನಾನು ಮನೆಯೊಳಗೆ ಜೀನಿ ಪೌಡ್ರ್ ಮಾಡ್ಕೊಂಡೆನು, ಅದನ್ನು ಕುಡಿತೇವೆ ರೀ ವೆಯ್ಟ್ ಲಾಸ್ ಆಗೋ ಸಂಬಂಧ ಅಂಥೇಳಿ. ಆದಷ್ಟು ನಮ್ಮ ಊಟದೊಳಗೆ ಫೈಬರ್ ಕಂಟೆಂಟ್ ಇರ್ಬೇಕಂಥೇಳಿ ನಾವು ರೊಟ್ಟಿ ಊಟನ ಜಾಸ್ತಿ ಮತ್ತು ಅದ್ರಾಗ ಎಗ್ ಹಿಂಗೆ ತಿಂದಿರ್ತೀವಿ. ಇವತ್ತು ನೋಡಿರಿ ನಮ್ಮ ಹೊಲದೊಳಗೆ ಎಡಿಕುಂಟಿ ಹೊಡ್ಯಾತಿದ್ರು. ಯಜಮಾನ್ರಿಗೆ ನಾನು ಏನಂದು ಊಟ ಅಲ್ಲೇ ಕಟ್ಲ್ರಿ ಅಂತ ಕೇಳ್ತೀನಿ. ಇಲ್ಲ ಇನ್ನೊಂದು ಸ್ವಲ್ಪ ಆತು ಬರಾತೀವಿ ಅಂತ ಅಂದ್ರಿ ರೀ. ಆನಂತರ ಎಡಿಕುಂಟಿ ಹೊಡ್ಯಾಕೆ ನಾನು 2 ಎತ್ತುಗಳು ಮತ್ತು ಒಬ್ಬರು ರೈತರು ಅಷ್ಟೇ ಹೊಡಿತಾರಂತ ನಾ ತಿಳ್ಕೊಂಡೀನಿ. ಇಲ್ಲ ಅದಕ್ಕೆ 3-4 ಜನ ಬೇಕು ಅಂತ ಅನ್ನತ್ತಿರು. ನಾನು 3-4 ಜನ ಎದಕ್ಕೆ ಬೇಕಂತಂದ್ರೆ ಅವ್ದು ಹಿಂಗೆ ಸಾಲು ಹಿಡ್ದು ಹಿಂಗೆ ನನಗೂ ಅಷ್ಟು ಗೊತ್ತಿಲ್ಲ ರೀ. ಅವು ಸಾಲು ಹಿಡ್ದು ಹೋಗಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಹಿಡ್ಕೊಂಡು ಹೋಗ್ಬೇಕಂತ್ರಿ. ಪೂರ್ತಿ ಭೂಮಿಯನ್ನು ಇದು ಮಾಡಿದಂಗೆ ಅಂತದ. ಪೂರ್ತಿ ನೋಡ್ರಿ ಇಲ್ಲೇ ನನಗೂ ಅಷ್ಟೊಂದು ಗೊತ್ತಿರೋಕ್ಕಿಲ್ಲ. ನಾನು ಒಬ್ಬರು ಬರ್ತಾನಂತ ನಾನು ತಿಳ್ಕೊಂಡೀನಿ. ಇಲ್ಲ 3-4 ಜನ ಬೇಕಂತಂದರು. ಇಷ್ಟು ಜನ ಹೊಡೆಯಬೇಕಂತ್ರಿ ಅದನ್ನ ಎಡಿಕುಂಟಿ ಹೊಡ್ಯಾಕೆ. ಆಮೇಲೆ ಬಾಳ್ಗಿಗೆ ಯಾಕೆ ಅಂದ್ರೆ ಎತ್ತಿನ ಬಾಯಿಗೆ ಜಾಳ್ಗಿ ಹಾಕಿದ್ರು ರೀ. ಯಾಕೆ ಹಂಗೆ ಹಾಕ್ಯಾರ ಅಂತಂದ್ರೆ ಅದು ಪೀಕ್ ತಿಂತೈತೆ ಅಂಥೇಳಿ ಅದಕ್ಕೆ ಹಾಕ್ತಾ ಅಂದ್ರೆ ಅದನ್ನು ಎಡಿಕುಂಟಿ ಹೊಡೆದ್ಬಿಟ್ಟು ಬರೀ ಪೀಕ ತಿನ್ನಕ್ಕೆ ನಿಂದಿರ್ತೈತಿ, ಸಾಲುಗಳು ಚೇಂಜ್ ಆಕಾವ ಅಂಥೇಳಿ ಬಾಯಿ ಕಟ್ತಾರೋ ಅಂತ ಅನ್ನತ್ತಿದ್ರು. ಅದೇ ರೀತಿ ಇವಕ್ಕೆ ಮಧ್ಯಾಹ್ನ ಟೈಮಿಂಗ್ ನೋಡಿದ್ರೆ ಅವು ಯಾವಾಗ ಅವಕ್ಕೆ ಮೇವು ಹಾಕ್ತಾರಲ್ರಿ, ಅವಾಗ ಬಿಚ್ಚಿ ನೀರು ಕುಡಿಸಿ ಮೇವು ಹಾಕ್ತಾರಂತ. ಅಟೋಮಟ ಮಾತ್ರ ಹೊಲ್ದಾಗ ಕೆಲಸ ಇತ್ತಂದ್ರೆ ಅವು ಎತ್ತುಗಳಿಗೆ ಜಾಳ್ಗಿ ಟೈಪ್ ಹಾಕಿರ್ತಾರೆ. ಇನ್ನು ಸಾಯಂಕಾಲ ಟೈಮಿಗೆ ನಾನು ವಾಕಿಂಗ್ ಹೊಂಟೀನಿ ರೀ. ವಾಕಿಂಗ್ ಹೋಗೋಕೆ ಫುಲ್ ನಗೋದು ನೋಡಿರಿ. ಯಾಕಂದ್ರೆ ಇಲ್ಲೇ ಒಂದು ಹುಡುಗಿ ತೋರಿಸ್ತೀನಿ ನಾನು ನಿಮಗೆ. ಆಕೆ ನನ್ನ ಮಗಳಿಗೆ ಆಕೆಗೆ ಏನಂದ್ರೆ ಗಜ್ಗ ಅಂತ ಬರ್ತಾವ್ರಿ. ಆ ಗಜ್ಗದ ಸಂಬಂಧ ಜಗಳ ಹತ್ತಿದ್ರಿ. ಆಕೆಗೆ ಅವ್ರ ಅವ್ವ ಜೊತೆ ಏನಂದ್ರೆ ನಾನು ಬರೋದಿಲ್ಲ ಅಂತ ಹೇಳ್ಕೊತಾನಿದ್ಲಿ. ಅವ್ರ ಅವ್ವ ಬಿಟ್ಟು ಹೋಗಿಬಿಟ್ಲು ರೀ. ಅರ್ಧ ತಾಸು ಅದ್ಕೂತ ಅಲ್ಲೇ ನಿಂತಾಳ್ರಿ, ಒಟ್ಟು ಬರಾತಿನೇ ಇಲ್ಲ ರೀ. ಅವ್ರ ಅವ್ವಾರು ಅಲ್ಲಿ ಹೋಗಿ ಮುಂದೆ ಕುಂತಾರೋ. ಆಮೇಲೆ ನಾನು ರಮೇಶ 2 ದಿವಸ ರೀ ಬಂದು ಎತ್ಕೊಂಡು ಹೋಗಿ ನೋಡ್ರಿ ಆಕಿನ. ಅವಾಗಿನ ಬರೋ ಲಾಗ್ ನೋಡ್ರಿ ಇದು. ಇಲ್ಲಿ ಆಕೆ ಏನು ಹಂಗೆ ಇದು ಮಾಡ್ಯಾಳ ಅನ್ನೋದು ಕೂಡ ತೋರಿಸ್ತಾನೆ ನೋಡ್ರಿ. ಏನಂತಂದ್ರೆ ಪೂರ್ತಿ ಆಕೆಗೆ ಗಜ್ಗ ಕೊಟ್ಟಿನಿ ರೀ. ಅವಾಗ ಅಷ್ಟು ಸ್ವಲ್ಪ ಸುಮ್ಮನೆ ಆದ್ಲು. ಇಸು ಕೊಡ್ತಾನೆ ಬಾ. ಹಾಂ, ನಾ ಇಸು ಕೊಡಲಿ ಬಾ. ಇಸು ಎಷ್ಟು ಬೇಕು ನಿನಗೆ? ಹಾಂ, ಎಷ್ಟು ಬೇಕಾ? ಇಸು ಕೊಡ್ತಾನೆ ಬಾ. ಬಾ ಕರ್ಕೊಂಡು ಹೋಗ್ಕೊಂಡು ಬಾ. ಇಸದು ಎಷ್ಟು ಬೇಕು ನಿನಗೆ? 3 1 2 3 ಬಾ ಕೊಡ್ತಾನೆ ಬಾ. ಹಾಕಿರಿ ಗಜಕ್ಕೆ ಬೇಕಾಗ್ಯ ಅಂತ್ರಿ. ಅವ್ರ ಅವ್ವ ಅಲ್ಲಿ ಕುಂತಾಳ ಅತ್ತಾಳ್ರಿ ಕರೆ. ಸಾನ್ವಿ ರಾಜ್ ರೀ. ಬಾ ಅಲ್ಲಿ ಮಕ್ಕಳನ್ನ ತುಡುಗು ಮಾಡ್ಕೋರು ಬಂದಾರ ಬಾ. ನಾ ಐತಿ ಅಲ್ಲಿ ಕೊಡ್ಸನ್ ಬಾ. ಅದಾಗ ನಿಂಗೆ ಎಷ್ಟು ಬೇಕು ಅಷ್ಟು ಕೊಡ್ಸನ್ ಬಾ. ಬಾ ಲಗುಟ ಬಾ. ಅಲ್ಲಿಂದ ಕಿಡ್ನ್ಯಾಪ್ ಮಾಡಕ್ಕೆ ಬಂದಾರ, ಲಗುಟ ಬಾ. ನೀನು ಓದ ಬಿಡ್ತಾರಲ್ಲ ಸಾನ್ವಿ ಅವ್ರು, ಒಯ್ತಾರ ನೋಡಿ. ನೀನು ಒಯ್ಬೇಕು. ಹಾಂ, ಅರ್ಧ ತಾಸು ಆತು ನೀನು ನಿಂತು. ಎಷ್ಟು ಮಾಡದಿಲ್ಲವಾ ನೀ? ಬಾ ಹೋಗೋಣ ಬಾ. ಎಷ್ಟು ಬೇಕು ನಿನಗೆ? ಹಾಂ, 3 1 2 3 1 2 3 ಎಷ್ಟು ಬೇಕಾ? ಎಷ್ಟ 3 ನಾ ಎತ್ತಿಕೊಂಡು ಕರ್ಕೊಂಡು ಹೋಗ್ಕೊಂಡು ಬಾ. ನಿಮ್ಮ ಮಮ್ಮಿ ಕಡೆ ಕೊಡ್ಸನ್ ಬಾ. ಹಾಂ ರೀ, ಕಿನ್ನ ಎತ್ತಿಕೊಂಡು ಹೊಟ್ಟು ಅವ್ರು ಓಡ್ಬೇಕ. ನಿಮ್ಮ ಮಮ್ಮಿ ತೆಗೆ ಎತ್ತಿಕೊಂಡು ಹೊಟ್ಟು ಹಾಂ. ಹಾಯ್ ಮೇಡಮ್. ಹಾಯ್ ಹಾಯ್. ಫೈನಲಾಗಿ ಆಕಿನ ಎತ್ತಿಕೊಂಡು ಬಂದು ನೋಡ್ರಿ. ಏನಂತಂದ್ರೆ ಫುಲ್ ನೈಸ್ ಮಾಡಿ ಕರ್ಕೊಂಬಂದು. ಆಮೇಲೆ ಒಂದು ಸ್ವಲ್ಪ ಹುಡುಗರು ಮಣ್ಣಾಗ ಆಡ್ಬೇಕಂತ ಹೇಳಿ ಒಂದು ಸ್ವಲ್ಪ ಆಟ ಆಡಿಸಿ ಮನೆಗೆ ಬಂದ ನನ್ನ ಮಗಳಿಗೆ ಅಭ್ಯಾಸ ಮಾಡ್ಸತ್ತ ನೋಡ್ರಿ. ಈಗ ಅನ್ಕೊಂತ ಬರಿಲ್ಲ ಅಮ್ಮ. ಖ ಖ ಆಮೇಲೆ ಕ ಖ ಗ ಘ
ಞ ಇದು ಇಬ್ಬರಿದು ಛ ಚ ಚ ಚಮಚ ವೆರಿ ಗುಡ್ ಚ ಚ ಚಮಚ ಚ ಚರ್ತಿ ವೆರಿ ಗುಡ್ ಸೂಪರ್ ಚ ಚಡೆ ವೆರಿ ಗುಡ್